ನಮಸ್ಕಾರ. ವಿಶ್ವಂಭರ ಟಿವಿಯ ವೀಕ್ಷಕರೇ, ನೀವು ಮತ್ತು ನಾವು ಈ ಕ್ಷಣ ಪುತ್ತೂರಿನಿಂದ ಕಾಸರಗೋಡಿಗೆ ಹೋಗುವಂತಹ ಒಂದು ಕೇರಳ ಸಾರಿಗೆಯ ಸಂಸ್ಥೆಯ ಬಸ್ಸನ್ನು ಹತ್ತಿದೆ. ಹೋಗುವಾಗ ವಿಟ್ಲದ ಹತ್ತಿರ ಒಂದು ಅಪಘಾತ ಸಂಭವಿಸಿತು. ಆ ಅಪಘಾತದಲ್ಲಿ ಬಸ್ಸಿನ ಚಾಲಕ ಬಹಳ ಕಷ್ಟಪಟ್ಟು ನಮ್ಮ ಬಸ್ಸನ್ನು ನಿಯಂತ್ರಿಸಿದ. ಇರದೇ ಇದರದೊಂದು ದೊಡ್ಡ ಕಂದಕಕ್ಕೆ ಬಿದ್ದು ಹೋಗ್ತಿತ್ತು. ಈ ಮಧ್ಯದಲ್ಲಿಯೇ ಒಬ್ಬ ಬೈಕ್ ಸವಾರ ಬಂದು ನಮ್ಮ ಬಸ್ಸಿಗೆ ಡಿಕ್ಕಿ ಹೊಡೆದ. ಅದರಿಂದ ಅವನಿಗೆ ತುಂಬ ಗಾಯ ಆಗಿತ್ತು, ಪೆಟ್ಟಾಗಿ ಬಿದ್ದಿದ್ದ. ನಾನು ಕೆಳಗಿಳಿದು ಅವನನ್ನು ನೋಡಿದಾಗ ನನ್ನ ಮನಸ್ಸಿನ ಮೇಲೆ ತೀವ್ರವಾದ ಆಘಾತ ಆಯಿತು. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಯಕ್ಷಗಾನ ತಾಳಮದ್ದಳೆ ನನ್ನ ಜೀವನದಲ್ಲಿ ನಿರ್ಣಾಯಕವಾದ ಅನೇಕ ತಿರುವುಗಳನ್ನು ತಂದುಕೊಟ್ಟಿದೆ. ನನ್ನ ಅರ್ಥಗಾರಿಕೆಯ ದೃಷ್ಟಿಯಿಂದ, ಜನರ ಒಡನಾಟದ ದೃಷ್ಟಿಯಿಂದ, ಪ್ರೇಕ್ಷಕರನ್ನು ಸಮಾಧಾನಪಡಿಸುವ ನನ್ನ ಪ್ರಯತ್ನದ ದೃಷ್ಟಿಯಿಂದ ಅನೇಕ ಉಪಯುಕ್ತವಾದಂತಹ ಪ್ರಭಾವಗಳನ್ನು ಮಾಡಿದೆ. ಹೀಗೆ ಪ್ರಭಾವಗಳನ್ನು ಮಾಡಿದಂತಹ ತಾಳಮದ್ದಳೆಗಳ ಪೈಕಿ ಕಾಟುಕುಕ್ಕೆಯಲ್ಲಿ ನಡೆದ ತಾಳಮದ್ದಳೆ ಒಂದು. ಸುಮಾರು ವರ್ಷಗಳ ಹಿಂದಿನ ಅನುಭವ ಇತ್ತು. ಕಾಟುಕುಕ್ಕೆ ಕರ್ನಾಟಕ ಮತ್ತು ಕೇರಳದ ಗಡಿ ಪ್ರಾಂತ್ಯದಲ್ಲಿ ಬರುವಂತಹ ಒಂದು ಗ್ರಾಮ. ಅಲ್ಲಿ ಒಂದು ಭವ್ಯವಾದ ಪ್ರಾಚೀನವಾದ ದೇವಸ್ಥಾನ ಇದೆ. ಆ ದೇವಸ್ಥಾನದ ಆಶ್ರಯದಲ್ಲಿ ಅನೇಕ ತಾಳಮದ್ದಳೆಗಳು ನಡೀತಾ ಇರುತ್ತವೆ, ಈಗಲೂ ನಡೆಯುತ್ತಾ ಇವೆ. ಒಂದು ತಾಳಮದ್ದಳೆಗೆ ನಾನು ಆಹೂತನಾಗಿದ್ದೆ. ತಾಳಮದ್ದಳೆಯ ಅಂದಿನ ಪ್ರಸಂಗ ಶ್ರೀರಾಮ ನಿರ್ಯಾಣ. ಆ ಪ್ರಸಂಗಕ್ಕೆ ಮಧ್ಯಾಹ್ನ 2:00 ನಾನು ಇರಬೇಕಿತ್ತು ಅಲ್ಲಿ. ಆದ್ದರಿಂದಲೇ ನಾನು ಹಿಂದಿನ ದಿವಸ ರಾತ್ರಿ ಪ್ರಯಾಣ ಮಾಡಿ ಬೆಳಗಿನ ಹೊತ್ತಿಗೆ ಪುತ್ತೂರನ್ನು ಸೇರಿದೆ. ಅಲ್ಲಿ ಸ್ನಾನ ಶೌಚಾದಿಗಳನ್ನೆಲ್ಲ ಪೂರೈಸಿ ಬೆಳಗಿನ ಉಪಹಾರವನ್ನು ತೆಗೆದುಕೊಂಡು ಪುತ್ತೂರಿನಿಂದ ಕಾಸರಗೋಡಿಗೆ ಹೋಗುವಂತಹ ಒಂದು ಕೇರಳ ಸಾರಿಗೆಯ ಸಂಸ್ಥೆಯ ಬಸ್ಸನ್ನು ಹತ್ತಿದೆ. ಹೋಗುವಾಗ ವಿಟ್ಲದ ಹತ್ತಿರ ಒಂದು ಅಪಘಾತ ಸಂಭವಿಸಿತು. ಆ ಅಪಘಾತದಲ್ಲಿ ಬಸ್ಸಿನ ಚಾಲಕ ಬಹಳ ಕಷ್ಟಪಟ್ಟು ನಮ್ಮ ಬಸ್ಸನ್ನು ನಿಯಂತ್ರಿಸಿದ. ಇರದೇ ಇದರದೊಂದು ದೊಡ್ಡ ಕಂದಕಕ್ಕೆ ಬಿದ್ದು ಹೋಗ್ತಿತ್ತು. ಈ ಮಧ್ಯದಲ್ಲಿಯೇ ಒಬ್ಬ ಬೈಕ್ ಸವಾರ ಬಂದು ನಮ್ಮ ಬಸ್ಸಿಗೆ ಡಿಕ್ಕಿ ಹೊಡೆದ. ಅದರಿಂದ ಅವನಿಗೆ ತುಂಬ ಗಾಯ ಆಗಿತ್ತು, ಪೆಟ್ಟಾಗಿ ಬಿದ್ದಿದ್ದ. ನಾನು ಕೆಳಗಿಳಿದು ಅವನನ್ನು ನೋಡಿದಾಗ ನನ್ನ ಮನಸ್ಸಿನ ಮೇಲೆ ತೀವ್ರವಾದ ಆಘಾತ ಆಯಿತು. ರಕ್ತಸಿಕ್ತವಾದ ಅವನ ಶರೀರವನ್ನು ನೋಡಿ ನನ್ನ ಮನಸ್ಸು ರೋಸಿ ಹೋಯಿತು. ಅಂದು ಮಧ್ಯಾಹ್ನ ನನಗೆ ಊಟ ಸೇರಲಿಲ್ಲ, ಜ್ವರ ಬಂದ ಅನುಭವ ಆಗಿತ್ತು. ಏನಪ್ಪ, ನಮ್ಮ ಬದುಕು ಎಷ್ಟು ನಶ್ವರ ಎಂಬಂಥ ಒಂದು ವಿಚಿತ್ರವಾದ ವೈರಾಗ್ಯದ ಭಾವ ನನ್ನ ಅಂತರಂಗವನ್ನು ಆವರಿಸಿಕೊಂಡಿತ್ತು. ಗೆಳೆಯರ ಜೊತೆಗೆ ಈ ವಿಚಾರವನ್ನು ಹಂಚಿಕೊಂಡೆ. ಅವರು ಅದಕ್ಕೆ ವಿಶೇಷವಾದ ಪ್ರತಿಸ್ಪಂದವನ್ನು ಅವರು ಕೊಡಲಿಲ್ಲ. ಕಾರ್ಯಕ್ರಮ ಪ್ರಾರಂಭ ಆಯಿತು. ಸಂಪಾಜಿಯವರು ಭಾಗವತರಾಗಿದ್ದರು. ಅವರು ಕಡತೋಕ ಮಂಜುನಾಥ್ ಭಾಗವತರ ಶೈಲಿಯಲ್ಲಿ ಹಾಡುವಂತಹ ಒಳ್ಳೆಯ ಪ್ರಭಾವಿಯಾದಂತಹ ಹಿಮ್ಮೇಳವನ್ನು, ಭಾಗವತಿಕೆಯನ್ನು ಕೊಡುವಂಥವರವರು. ಅವರು ಮಡಿಕೇರಿಯ ಆಕಾಶವಾಣಿಯಲ್ಲಿ ಉದ್ಯೋಗಿಯಾಗಿದ್ದರು. ಅವರ ಭಾಗವತಿಕೆ ತುಂಬ ಪ್ರಭಾವಿಯಾದ ಒಳ್ಳೆಯ ಕಂಚಿನ ಕಂಠ, ಸ್ವರಭಾರ ಬಹಳ ಚೆನ್ನಾಗಿತ್ತು. ಅವರದ್ದು ಬಹಳ ಜವಾಬ್ದಾರಿಯಿಂದ, ಹೊಣೆಗಾರಿಕೆಯಿಂದ ಭಾಗವತಿಕೆಯನ್ನು ಮಾಡಿದರು. ನನ್ನ ಶ್ರೀರಾಮನ ಪಾತ್ರ ಆಗಿತ್ತು. ಅವತ್ತು ಲಕ್ಷ್ಮಣನ ಪಾತ್ರದಲ್ಲಿ ಹರೀಶ್ ಬೊಳಂದಿ ಮೊಗರು ಅವರು ತಮ್ಮ ಪ್ರಯತ್ನವನ್ನು ಮುಂದುವರಿಸಿದರು. ಅವರಿಗೆ ಒಂದು ಸಂಕೋಚ, ನಾನು ಹಿರಿಯ ತಾನು ಕಿರಿಯ ಅಂತ. ಆದರೆ ಹಿರಿಕಿರಿ ಭೇದವಿಲ್ಲದೆ ಅವತ್ತಿನ ತಾಳಮದ್ದಳೆಯಲ್ಲಿ ಅಣ್ಣನಿಗೆ ಸರಿಯಾದ ತಮ್ಮನಾಗಿ ಲಕ್ಷ್ಮಣನ ಪಾತ್ರವನ್ನು ನಿರ್ವಾಹ ಮಾಡಿದರು. ಕಾಲಪುರುಷನ ಪಾತ್ರವನ್ನು ಪ್ರಿಯ ಮಿತ್ರರಾದಂತಹ ಶ್ರೀ ರಾಧಾಕೃಷ್ಣ ಕರ್ಚಾರ್ ಅವರು ನಿರ್ವಾಹ ಮಾಡಿದರು. ದೂರ್ವಾಸನ ಪಾತ್ರದಲ್ಲಿ ಹಿರಿಯ ಅರ್ಥಧಾರಿಗಳು ದಿವಂಗತ ಶಂಭು ಶರ್ಮ ವಿಟ್ಲ ಅವರಿದ್ದರು. ತಾಳಮದ್ದಳೆ ಪ್ರಾರಂಭ ಆಯಿತು. ಪ್ರಾರಂಭ ಆಗುವಾಗ ಒಂದು ರೀತಿಯ ಉದಾಸ ಭಾವನೆ ಇತ್ತು ನನಗೆ. ಆದರೆ ಮೆಲ್ಲಗೆ ಕಥಾನಕದ ಒಳಗೆ ನನ್ನ ಮನಸ್ಸು ಪ್ರವೇಶ ಮಾಡಿದಾಗ ನನ್ನ ಹೊರಗಿನ ಪ್ರಪಂಚ ನನಗೆ ಮರೆತು ಹೋಯಿತು. ತುಂಬ ಶ್ರೋತೃಗಳಿದ್ರು. ಅಲ್ಲಿಯ ಶ್ರೋತೃಗಳು ಬಹಳ ಸಹೃದಯರು. ಇಡೀ ಆಖ್ಯಾನವನ್ನು ಬಹಳ ಜವಾಬ್ದಾರಿಯಿಂದ ಕೇಳಿ ಅನುಭವಿಸ್ತಾ ಇದ್ರು. ಹಂತ ಹಂತವಾಗಿ ಒಂದು ರಸಾವರ್ತದೊಳಗೆ ಪ್ರವೇಶ ಮಾಡುವಂತಹ ಮನಸ್ಸುಳ್ಳ ಸಹೃದಯರ ಗುಂಪದು. ಅಲ್ಲಿ ಅರ್ಥವನ್ನು ಪ್ರಸ್ತುತಪಡಿಸುವುದು ಒಂದು ದೃಷ್ಟಿಯಿಂದ ಹೆಮ್ಮೆ. ಅದು ಚೆನ್ನಾಗಿ ಹೋಯಿತು. ಹೆಚ್ಚು
ಉಚ್ಚ ನೀಚ ಭಾವ ಇಲ್ಲದೆ, ಹೆಚ್ಚು ಕಡಿಮೆ ಆಗದೆ, ಬಹಳ ಅಳತೆಯಿಂದ, ಒಂದು ಸಮತೋಲನದಿಂದ ರಸೋನ್ಮೇಷ ಅವತ್ತಾಗಿತ್ತು. ಒಂದು ರಸಾವಿರ್ಭಾವ ಆಗಿತ್ತು. ಬಹಳ ಚೆನ್ನಾಗಿ ಕಾರ್ಯಕ್ರಮ ಕಳೆಗಟ್ಟಿತ್ತು. ಕೊನೆಗೆ ಲಕ್ಷ್ಮಣನನ್ನ ಬೀಳ್ಕೊಂಡ ಮೇಲೆ ಮಮತೆಯಿಂದ ಅಣ್ಣನ ನೋಡಿ ಲಕ್ಷ್ಮಣ ಸಮರಸದಿ ಹೊರಬಂಟ. ಆಗ ಸಿಂಹಾಸನದ ಇಳಿದು ಅವನನ್ನು ಆಲಿಂಗಿಸಿ ಬೀಳ್ಕೊಡುವಂತಹ ಸನ್ನಿವೇಶ. ಆ ಹೊತ್ತಿಗೆಂತಲೂ ಅಲ್ಲಿ ಸೇರಿದಂತಹ ಶ್ರೋತೃಗಳು, ಸಹೃದಯರು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ಅಷ್ಟು ಚೆನ್ನಾಗಿತ್ತು ಅದು. ಮಧ್ಯಾಹ್ನ ಉರಿ ಬಿಸಿಲು, ಅದು ಅಲ್ಲಿ ಬಹಳ ಶೆಕೆ, ಎಲ್ಲ ಬೆವರ್ತಾ ಇದ್ದರು. ಅಂಥ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಾದರೂ ಸಹೃದಯರು ಎಲ್ಲವನ್ನ ಮರೆತು ಒಂದು ಕರುಣ ರಸದ ಪಾಕವನ್ನು ಸವಿತಾ ಇದ್ದರು. ಅವರನ್ನು ನೋಡಿ ನಮಗೂ ಒಂದು ಸಮಾಧಾನ ಆಗಿತ್ತು. ಕಾರ್ಯಕ್ರಮ ಕಳೆಗಟ್ಟಿದೆ, ತೃಪ್ತಿಕರವಾಗಿದೆ ಅಂತ. ಸುಮಾರು 4.5 ಗಂಟೆ ಕಾಲ ಅವಧಿಯನ್ನು ನಾವು ಬಳಸಿಕೊಂಡಿದ್ದಾಗಿತ್ತು. ನನಗೆ ಏನೋ ಅನ್ನಿಸ್ತು, ಸಾಕೇನೋ ಇಲ್ಲಿಗೆ ಅಂತ. ನಾನು ಭಾಗವತರಿಗೆ ಸೂಚನೆ ಕೊಟ್ಟೆ. ಲಕ್ಷ್ಮಣ ಆ ಕಡೆಗೆ ಹೊರಟು ಹೋದ ಮೇಲೆ ಕೊನೆಯ ಸನ್ನಿವೇಶವನ್ನು ತೆಗೆದುಕೊಳ್ಳದೆ, ಭಾಗವತರೇ ಮಂಗಲ ಮಾಡಿ ಅಂತ ಹೇಳಿ ನಾನು ಒಳಗಡೆ ಬಂದೆ. ನಾವು 3 ಪದ್ಯವನ್ನು ಬಿಟ್ಟಾಗಿತ್ತು. ಲಲನೆ ಜಾನ್ನಕ್ಕೆ ಮೊದಲೇ ಹೋದಳು, ಆ ಪದ್ಯವನ್ನು ತಗೊಳ್ಬೇಕಾಗಿತ್ತು. ನೋವು ನಲಿವುಗಳಿಂದ ಕೂಡಿದ ಜೀವನವ ಕಂಡಾಯಿತು, ಆ ಪದ್ಯವನ್ನು ತೆಗೆದುಕೊಳ್ಬೇಕಿತ್ತು. ವಿಸರ್ಜ ಸಖನ ಉದಯದೊಳಗೆ, ಅಲ್ಲಿ ಸರಯೂ ಪ್ರವೇಶ ಮಾಡುವಂಥ ಈ 3 ಪದ್ಯಗಳ ಒಂದು ಸನ್ನಿವೇಶವನ್ನೇ ನಾವು ಬಿಟ್ಟಾಗಿತ್ತು. ನಾನು ಒಳಗೆ ಬಂದು ನನ್ನ ವಸ್ತ್ರವನ್ನು ಬದಲಾಯಿಸ್ತಾ ಇದ್ದೆ. ಆಗ ಒಬ್ಬರು 80 ವರ್ಷದ ವೃದ್ಧರು, ಸ್ವಲ್ಪ ದಪ್ಪವಾಗಿದ್ದರು, ಅವರು ಕಪ್ಪಾಗಿದ್ದರು. ಅವರು ಬಂದು, ಅವರ ಜೊತೆಗೆ 5-6 ಜನ ಬಂದಿದ್ದಾರೆ. ವೇದಿಕೆಗೆ ಧಾವಿಸಿ ಬಂದರವರು. ಭಾಗವತರಲ್ಲಿ ಕೇಳಿದ್ದಾರೆ, ಹೇಗೆ ಮಂಗಲ ಮಾಡಿದ್ರು ನೀವು, ಕತೆ ಮುಗಿದಿಲ್ಲ ಅಂತ. ಆಗ ಅವರು ಮೆಲ್ಲಗೆ ಸಂಪಾಜಿಯವರು ಹೇಳಿಬಿಟ್ರು, ಉಮಾಕಾಂತ್ ಭಟ್ರು ಹೇಳಿದ್ರು, ಆದ್ದರಿಂದ ನಾವು ಮಂಗಲ ಮಾಡಿದ್ದೇವೆ ಅಂತ. ಕೇಳಿ ಅವರು ಒಳಗಡೆ ಬಂದರು. ಬಂದವರೇ ನನ್ನನ್ನು ಆಕ್ಷೇಪ ಮಾಡಿದ್ರು, ಏನು ಉಮಾಕಾಂತ್ ಭಟ್ರೆ, ಯಾಕೆ ಹೀಗೆ ಮಾಡಿದ್ರಿ, ಹೀಗೆ ಕಥೆಯನ್ನು ನಿಲ್ಲಿಸೋದಕ್ಕೆ ನಿಮ್ಗೆ ಹೇಗೆ ಮನಸ್ಸು ಬಂತು ಅಂತ ತೀವ್ರವಾಗಿ ನನ್ನನ್ನು ಆಕ್ಷೇಪ ಮಾಡಿದ್ರು. ನನಗೆ ಅವರ ಆಕ್ಷೇಪ ಅರ್ಥ ಆಗಲಿಲ್ಲ. ಏದುಸಿರು ಬಿಡುತ್ತಾ ಒಂದೇ ಸವನೆ ಮಾತಾಡ್ತಾ ಇದ್ರು ಅವರು. ಬಹಳ ಭಾವೋದ್ರೇಕ ಆಗಿತ್ತು ಅವರಿಗೆ. ಭಾವೋದ್ರೇಕದಲ್ಲಿ ಕೇಳ್ತಾ ಇದ್ದಾರೆ, ಯಾಕೆ ಹೀಗೆ ಮಾಡಿದ್ರಿ, ಯಾಕೆ ಹೀಗೆ ನಿಲ್ಲಿಸಿಬಿಟ್ರಿ, ಕೊನೆಯ ದೃಶ್ಯವನ್ನು ಯಾಕೆ ತೆಗೆದುಕೊಳ್ಳಿಲ್ಲ ಅಂತ ಆಕ್ಷೇಪ ಮಾಡ್ತಾ ಹೇಳಿದರು. ಶೇಣಿಯವರು ಸ್ವಾಮಿಗರೆಲ್ಲ ಇದ್ದಾಗ ನಾನು ತಾಳಬದ್ದರಿಯನ್ನು ಸಂಘಟನೆ ಮಾಡ್ತಾ ಇದ್ದವನು. ಆಮೇಲೆ ಬಹಳ ಕಾಲ ನಿಲ್ಲಿಸಿಬಿಟ್ಟಿದ್ದೆ. ನೀವು ಬಹಳ ಚೆನ್ನಾಗಿ ಅರ್ಥ ಹೇಳ್ತೀರಿ ಎನ್ನುವುದು ನನ್ನ ಗಮನಕ್ಕೆ ಬಂದಿದೆ. ಆದ್ದರಿಂದಲೇ ನಿಮ್ಮನ್ನು ಕರೆಸಿಕೊಂಡು ರಾಮನ ಅರ್ಥ ಕೊಟ್ಟು ಶ್ರೀರಾಮ ನಿರ್ಯಾಣ ಪ್ರಸಂಗವನ್ನು ನಾವು ಅನುಭವಿಸ್ತಾ ಇರುವಾಗ, ರಸಶೃಂಗಕ್ಕೆ ಬರುವಾಗ ನೀವು ಆಖ್ಯಾನವನ್ನು ಮುಗಿಸಿದ್ದು ಹೇಗೆ ಸರಿಯಾಗ್ತದೆ ಅಂತ ಪ್ರಶ್ನೆ ಮಾಡಿದ್ರು. ಆಗ ನನಗದು ಅರ್ಥ ಆಯಿತು. ಕೊನೆಯ ಸನ್ನಿವೇಶವನ್ನು ನಾವು ತೆಗೆದುಕೊಳ್ಬೇಕಿತ್ತು. ಹೇಳಿದೆ, 4.5 ಗಂಟೆ ಅವಧಿ ಕಳೆದು ಹೋಗಿದೆ, ಬಹಳ ದೀರ್ಘಕಾಲ ಆಯ್ತಾಯಿತು, ಇನ್ನು ಮುಂದುವರಿಸುವುದು ಸರಿ ಇಲ್ಲವೇನೋ ಅಂತ ನಾನು ಇಲ್ಲಿಗೆ ಬಿಟ್ಟೆ ಅಂತ ಹೇಳಿದೆ. ಇಲ್ಲ, ಮುಂದಿನ ದೃಶ್ಯವೇ ಬಹಳ ಮುಖ್ಯ ಇತ್ತು. ನನಗೆ 80 ವರ್ಷ ಕಳೆದಿದೆ ಸ್ವಾಮಿ, ನಾವೆಲ್ಲ ಬೇರೆ ಕಡೆಗೆ ಹೋಗಿ ತಾಳಬದ್ದರಿಯನ್ನು ನೋಡುವರಲ್ಲ. ನಮ್ಮೂರಿಗೆ ನಿಮ್ಮಂಥವ್ರು ಬಂದು ಮಾಡುವಾಗ ಅದು ಪೂರ್ಣ ಆಗಬೇಕಿತ್ತು. ಕೊನೆಯಲ್ಲಿ ನಿಮ್ಮ ಮಾತಿಗಾಗಿ ನಾನು ಕಾದಿದ್ದೆ ಅಂತ ಹೇಳಿದರು. ಯಾವ ಮಾತಪ್ಪ ಅಂತ ನಾನು ಬೆರಗಾಗಿ ಅವರ ಮುಖವನ್ನು ನೋಡ್ತಾ ಇದ್ದೇನೆ. ಆಗ ಅವರು ಹೇಳಿದರು, ಇರುವೆಯ ಸಾಲು ಸರಯೂ ನದಿಯನ್ನು ಪ್ರವೇಶ ಮಾಡ್ತಾ ಇತ್ತು. ಆಗ ಇಲ್ಲಿರುವೆ, ನೀನಿಲ್ಲಿರುವೆ, ಅಲ್ಲಿರುವೆ, ಎಲ್ಲೆಲ್ಲೂ ಇರುವೆ, ನೀನಿರುವಲ್ಲಿ ನಾನಿರುವೆ ಅಂತ ಇರುವೆಗಳ ಸಾಲು ಬಂದು ಸರಯೂ ನದಿಯಲ್ಲಿ ಪ್ರವೇಶ ಮಾಡ್ತಿತ್ತು. ಈ ಮಾತು ನಿಮ್ಮಿಂದ ನಮಗೆ ಬೇಕಾಗಿತ್ತು. ನೀವು ಇದನ್ನು ಆಡ್ತೀರಿ, ನಾನು ಅದನ್ನು ಕೇಳಿದ್ದೇನೆ, ಅದನ್ನು ಅನುಭವಿಸಬೇಕು ಅಂತ ನಾವು ಕಾಯ್ತಾ ಇದ್ದರೆ ನೀವು ಅದಕ್ಕೆ ಮಂಗಲ ಪಡಿಸಿಬಿಟ್ರಲ್ಲ, ಇದು ಹೇಗೆ ಸರಿ ಅಂತ ಹೇಳಿದರು. ಹೇಳ್ತಾ ಹೇಳ್ತಾ ಅವರ ಕಣ್ಣುಗಳಲ್ಲಿ ನೀರು ಒತ್ತರಿಸಿ ಬಂದವು. ನಾನು ಅವರ ಪಾದ ಮುಟ್ಟು ನಮಸ್ಕಾರ ಮಾಡಿದೆ. ನನಗೆ ಬಹಳ ಸಮಾಧಾನ ಆಯಿತು, ಸಂತೋಷ ಆಯಿತು. ನನ್ನ ಒಂದು ವಾಕ್ಯವನ್ನು ಕಾವ್ಯವಾಗಿ ಭಾವಿಸಿಕೊಂಡ ಅವರು ಆ ವಾಕ್ಯದಲ್ಲಿಯೇ ಆ ಪಾತ್ರದ ಪರಿಸಮಾಪ್ತಿಯನ್ನು ನಿರೀಕ್ಷೆ ಮಾಡ್ತಾ, ಎಂಥ ಮಹಾಪ್ರತೀಕ್ಷೆ ಇದು, ರಸಪ್ರತೀಕ್ಷೆ ಅಂದರೆ ಇದೆ. ಈ ಪ್ರತೀಕ್ಷೆಗೆ ಭಂಗ ಆದಾಗ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವ್ಯಕ್ತಪಡಿಸಿ ನೀವು ಹೀಗೆ ಮಾಡಬಾರ್ದಿತ್ತು ಅಂತ ಹೇಳಿದರು. ನಾನು ಅವರಲ್ಲಿ ಕ್ಷಮೆ ಕೇಳಿದೆ. ಇಲ್ಲ, ನಾನು ಇನ್ನೊಮ್ಮೆ ಬರ್ತೇನೆ, ಬಂದು ಇದೇ ರಾಮನಿರ್ಯಾಣವನ್ನು ನೀವು ಬಯಸುವ ಹಾಗೆ ನಿಮ್ಮ ಅಪೇಕ್ಷೆಯಂತೆಯೇ ನಾವು ನಿರ್ವಾಹ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ, ನಮಗೆ ಅದಕ್ಕೆ ಇನ್ನೊಂದು ಅವಕಾಶ ಕೊಡಿ, ನೀವು ಬೇಸರ ಮಾಡ್ಕೊಳ್ಬೇಡಿ ಅಂತ. ಆಗ ಅವರು ಹೇಳಿದರು, ಹೌದಪ್ಪ, ನಾಳೆ ನಾವು ಯಾರು ಇರ್ತಾರೆ ಯಾರು ಇರೋದಿಲ್ಲ ಯಾರಿಗೆ ಗೊತ್ತು, ಇವತ್ತು ತಪ್ಪಿ ಹೋಯ್ತಲ್ಲ ಅಂತ ಹೇಳಿದರು.
ನಾನು ಒಂದು ಉಪಾಯ ಮಾಡಿ ಕೇಳಿದವರಲ್ಲಿ. ಕೊನೆ ದೃಶ್ಯ ನಾವು ಮಾಡಬೇಕಿತ್ತು, ಮಾಡಲಿಲ್ಲ. ಆದರೆ ಇಲ್ಲಿಯವರೆಗೆ ತಾಳಬದ್ದೆ ಹೇಗಾಗಿದೆ ಅಂತ ಕೇಳಿದ್ದೇ ತಡ ಬಿಕ್ಕಿ ಬಿಕ್ಕಿ ಅಳುತ್ತಾ ಬಾಚಿ ತಪ್ಪಿಕೊಂಡ್ಬಿಟ್ರು. ನಿಮ್ಮ ಒಂದೊಂದು ಮಾತನ್ನು ನಮ್ಮ ಪ್ರೇಕ್ಷಕರು ಹೇಗೆ ಆಸ್ವಾದ ಮಾಡಿದ್ದಾರೆ. ಎಲ್ಲ ಬಿಕ್ಕಿ ಬಿಕ್ಕಿ ಅಳುತ್ತಾ ಇದ್ರು. ಅಳುವುದಕ್ಕೆ ಅವರಿಗೆ ಬಿಗುಮಾನ, ನಾಚಿಕೆ, ಸಭೆಯಲ್ಲಿ ಅಳಬಾರದು ಅಂತ. ಆದರೆ ಒಳಗಿರೋ ಅಳು ತಾನಾಗಿ ತಾನು ಹೊರಗಡೆ ಚಿಮ್ಮಿ ಬರ್ತಾ ಇತ್ತು. ಇಡೀ ಸಭೆಯನ್ನು ನಾನು ನೋಡಿದ್ದೇನೆ, ನಾನು ಅತ್ತವನೇ. ಇಂತಹ ಒಂದು ಭಾವುಕವಾದ ರಸಮಯವಾದ ಸನ್ನಿವೇಶವನ್ನು ಅರ್ಧಕ್ಕೆ ನಿಲ್ಲಿಸಿದ್ದು ಸರಿಯಾಗಲಿಲ್ಲ ಅಂತ ಹೇಳಿದರು. ನನಗೆ ಅದು ಒಂದು ವಿಚಿತ್ರವಾದ ಬಲವನ್ನು ಕೊಡ್ತು. ಪ್ರೇಕ್ಷಕರನ್ನು ಒಬ್ಬ ಕಲಾವಿದ ಹೇಗೆ ಬಳಸಿಕೊಳ್ಬೇಕು, ಮತ್ತೆ ಪ್ರೇಕ್ಷಕ ಒಬ್ಬ ಕಲಾವಿದನ ಕಡೆಯಿಂದ ಎಂಥ ಒಂದು ರಸಪ್ರತೀಕ್ಷೆಯನ್ನು ಮಾಡಬೇಕು, ಎರಡರ ಶಿಕ್ಷಣವೂ ಅವತ್ತು ಸಿಕ್ತು. ಅವರು ಬಾಚಿ ತಬ್ಬಿ ನನ್ನ ತಲೆಯನ್ನು ಮುಟ್ಟಿ ನನ್ನನ್ನು ಮುತ್ತಿಟ್ಟು ನನ್ನನ್ನು ನಿಜವಾಗಿ ಆಶೀರ್ವಾದ ಮಾಡಿದರು. ಇವತ್ತಿಗೂ ನಾನು ಅದನ್ನು ಮರೆತಿಲ್ಲ. ಆ ಘಟನೆ ನೆನಪಾದರೆ ನನಗೆ ರೋಮಾಂಚದ ಒಂದು ಜಾಗರ ಹುಟ್ಟುತ್ತದೆ. ಹೌದು, ಕಲೆ, ಕಲಾವಿದ ಮತ್ತು ಸಹೃದಯ ಅವರ ಸಂಬಂಧ ಎಷ್ಟು ಗಾಢವಿದೆ, ಎಷ್ಟು ಗೂಢವಾಗಿದೆ, ಅದು ಎಂತಹ ಬಾಂಧವ್ಯ ಅಂತ. ಆದ್ದರಿಂದಲೇ ಈಗಲೂ ಎಲ್ಲೇ ರಾಮನಿರ್ಯಾಣ ಆದರೂ ನಾನು ಆ ಮಾತನ್ನು ಆಡುತ್ತೇನೆ. ಈಗ ಬೋರ್ಡ್ ಬೈಲು ಗಣಪತಿ ಭಟ್ರು ಇಲ್ಲ. ನಾನು ಮತ್ತೊಮ್ಮೆ ಕುಕ್ಕೆಗೆ ಹೋದಾಗ ವಿಚಾರಿಸಿದೆ, ಅವರು ದಿವಂಗತರಾಗಿದ್ದರು. ಆದರೆ ಅವರು ನನ್ನ ಹೃದಯದಲ್ಲಿದ್ದಾರೆ, ನನಗೆ ಪ್ರೇರಣೆ ಕೊಡ್ತಾ ಇದ್ದಾರೆ. ಇಂದಿಗೂ ಎಲ್ಲೇ ಶ್ರೀರಾಮ ನಿರ್ಯಾಣ ಆದರೆ ನಾನು ಕೊನೆಯಲ್ಲಿ ರಾಮನಾಗಿ ಸರಯೂ ಪ್ರವೇಶ ಮಾಡುವಾಗ ಈ ಮಾತನ್ನು ಮರೆಯದೇ ಹೇಳುತ್ತೇನೆ. ನೀನಿಲ್ಲಿರುವೆ, ಅಲ್ಲಿರುವೆ, ಎಲ್ಲೆಲ್ಲೂ ಇರುವೆ, ನೀನಿರುವಲ್ಲಿ ನಾನಿರುವೆ ಅಂತ ಇರುವೆಗಳ ಸಾಲು ಬಂದು ನನಗಿಂತಲೂ ಮುಂಚೆ ಸರಯೂ ಪ್ರವೇಶ ಮಾಡ್ತಾ ಇದೆ ಅಂತ ಹೇಳಿ ಆ ಮಾತನ್ನಾಡ್ತಾ ಸರಯೂ ಪ್ರವೇಶವನ್ನ ಮಾತಿನಿಂದಲೂ ಭಾವದಿಂದಲೂ ಅಭಿನಯಿಸ್ತಾ ನನ್ನ ಪಾತ್ರವನ್ನು ಕೊನೆಗೊಳಿಸ್ತೇನೆ. ಆದ್ದರಿಂದ ಇಂತಹ ತಾಳಬದ್ಧನೆ ಮರೆಯೋದಕ್ಕೆ ಸಾಧ್ಯವೇ? ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.